ಇವತ್ತಿನ ವಿಡಿಯೋ ಯೆಟ್ ಅಗೇನ್ ದ ಸಕ್ಸಸ್ ಸ್ಟೋರಿ ಆಫ್ ಪಿಗ್ಮೆಂಟೇಷನ್. ನಮ್ಮ ಸಬ್ಸ್ಕ್ರೈಬರ್ಗೆ ಪಿಗ್ಮೆಂಟೇಷನ್ ವಾಸಿಯಾಗಿದೆ. ನಾನು ಈಗಾಗಲೇ ಹೇಳಿದ್ದೀನಿ, ಅವ್ರು ಸುಮ್ಮನೆ ಯೂಟ್ಯೂಬ್ ಸ್ಕ್ರೋಲ್ ಮಾಡ್ತಿರುವಾಗ ನನ್ನ ಚಾನಲ್ ಸಿಗ್ತಂತೆ. ಇದೇನಪ್ಪ ಪಿಗ್ಮೆಂಟೇಷನ್ ಬಗ್ಗೆ ಇದೆ ಅಂದ್ಬಿಟ್ಟು ಏನೋ ಒಂದು ರ್ಯಾಂಡಮ್ ಆಗಿ ಒಂದು ಟ್ರೈ ಮಾಡಿದ್ದಾರೆ ರೆಮಿಡೀಸ್ನ ಹೇಳ್ಕೊಡೋದು. ಸೊ ಅಷ್ಟು ನಂಬಿಕೆ ಇಟ್ಬಿಟ್ಟು ಟ್ರೈ ಮಾಡಿದ್ರಲ್ಲ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆಮೇಲೆ ಅದ್ರ ಬಗ್ಗೆ ಫೀಡ್ಬ್ಯಾಕ್ ಹೆಂಗೆ ಕೊಟ್ಟಿದ್ದಾರೆ ಅಂದರೆ, ಕಣ್ಣು ಮುಚ್ಕೊಂಡು ಇದನ್ನು ಟ್ರೈ ಮಾಡ್ಬೋದು ಬೇರೆಯವರು ಅಂತ ಕೊಟ್ಟಿದ್ದಾರೆ. ಕೆಲವರೆಲ್ಲ ನೆಗೆಟಿವ್ ಕಮೆಂಟ್ಸ್ ಹಾಕ್ತಿರಲ್ಲ, ನೀವು ಒಂಚೂರು ನೋಡಿ. ಸೊ ಅವರೇ ಹೇಳ್ತಿದ್ದಾರೆ, ಏನು ಬೇರೆ ಯೋಚನೆ ಮಾಡಿದೆ ಈ ರೆಮಿಡಿನ ಟ್ರೈ ಮಾಡಿ ಅಂತ ಹೇಳಿದೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಫೀಡ್ಬ್ಯಾಕ್ ಅಂತ ಹೇಳ್ತಾ, ಇನ್ನೂ ಯಾರ್ಯಾರು ಇದು ಯಾವುದೂ ವರ್ಕ್ ಆಗಲ್ಲ ಹೋಗಲ್ಲ ಅಂತಿರೋ ಒಂದು ಟ್ರೈ ಕೊಡಿ ಅಂತ ಅಷ್ಟೇ ನಾನು ಹೇಳಬಲ್ಲೆ. ಓಕೆನಾ, ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನನ್ನ ಚಾನಲ್ನ ವಿಸಿಟ್ ಮಾಡಿ ಅದ್ಭುತವಾದ ಫೀಡ್ಬ್ಯಾಕ್ ಕೊಟ್ಟಿದ್ದೀರಾ. ಯು ಹ್ಯಾವ್ ಗಿವನ್ ಎ ಪ್ರೆಷಿಯಸ್ ವರ್ಡಿಂಗ್ಸ್, ಅಂದರೆ ವಿತೌಟ್ ಎನಿ ಸೆಕೆಂಡ್ ಥಾಟ್ ಯು ಕ್ಯಾನ್ ಟ್ರೈ ಅಂತ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ನಾನು ಈಗಾಗಲೇ ಗೋಲ್ಡನ್ ಆಯಿಲ್ ಮಾಡಿದೆ, ಅಂದರೆ ಕ್ಯಾರೆಟು, ಬೀಟ್ರೂಟು, ನಮ್ಮ ಕಸ್ತೂರಿ ಅರಿಶಿನ, ಮಂಜಿಷ್ಟ ಮತ್ತು ಆರೆಂಜ್ ಸಿಪ್ಪೆ ಇಷ್ಟು ಹಾಕ್ಬಿಟ್ಟು ಒಂದು ಎಣ್ಣೆ ಮಾಡಿದ್ದೆ. ನಾನೇನಂದೆ, ಅದಕ್ಕೆ ಟಕ್ಕರ್ ಕೊಡೋಕ್ಕೆ ಒಂದು ಪ್ಯಾಕ್ ತರ್ತಾಯಿದ್ದೀನಿ ಅಂತ ಅಂದೆ. ಇದು ಗೋಲ್ಡನ್ ಆಯಿಲ್ ಅಂದರೆ ಇದು ಗೋಲ್ಡನ್ ಪ್ಯಾಕ್ ಅಂತಲೇ ಹೇಳ್ತೀನಿ. ಯಾಕೆ ಅಂದರೆ ಅಷ್ಟು ಅದ್ಭುತವಾಗಿರೋ ಒಂದು ಗೋಲ್ಡನ್ ಪ್ಯಾಕ್ ಮಾಡಿದ್ದೀನಿ. ಆ ಪ್ಯಾಕನ್ನು ಅಷ್ಟೇ ಗೋಲ್ಡನ್ ಚಿನ್ನದ ಕಲರಲ್ಲೇ ಇದೆ ಪ್ಯಾಕು. ಸೊ ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಟ್ಟು ಪಕ್ಕದಲ್ಲಿ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ, ನಿಮ್ಗೆ ₹1 ಖರ್ಚಾಗಲ್ಲ, ನನಗೆ ₹1 ಬರುತ್ತೆ ಅಂತ ಹೇಳ್ತಾ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ. ಸುಮಾರು ಜನ ಪಾಸಿಟಿವ್ ನೋಟಲ್ಲಿ ವಾಸಿ ಮಾಡ್ಕೊಳ್ತಿದ್ದಾರೆ. ನಿಮ್ಗೆ ಯಾಕೆ ವಾಸಿ ಆಗ್ತಿಲ್ಲ ಅಲ್ವಾ? ಸೊ ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ, ಜಾಸ್ತಿ ಟೈಮ್ ವೇಸ್ಟ್ ಮಾಡಿ. ಫ್ರೆಂಡ್ಸ್, ನಿಮ್ಮ ಹತ್ರ ಒಂದು ಟಿಶ್ಯೂ ಪೇಪರ್ ಇದ್ರೂ ಪರವಾಗಿಲ್ಲ, ಒಂದು ಎಕ್ಕು ಪೇಪರ್ ಇದ್ರೂ ಪರವಾಗಿಲ್ಲ. ಅದಕ್ಕೆ ಸುಮಾರು ನೋಡಿ, ಒಂದು 4ರಿಂದ 5 ಕೇಸರಿ ದಳಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಓಕೆನಾ, ಈಗಾಗಲೇ ಒಂದು ಪ್ಯಾನು ಅಥವಾ ತವಾನ ನೀವು ಕಾಯಕ್ಕಿಡಬೇಕು ಸ್ಟವ್ ಮೇಲೆ. ಓಕೆ, ನನಗೆ ಅದು ಕೆಳಗಡೆ ಒಂದು ಲೇಯರ್ ಬರಬೇಕು, ಮೇಲ್ಗಡೆ ಡಬಲ್ ಫೋಲ್ಡಿಂಗ್ ಬರಬೇಕು. ಫೈನ್. ಯಾಕೆಂದರೆ ಬೇಸಲ್ಲೇ ನಾನು ಇವಾಗ ಅದನ್ನು ಚಾಕ್ ಹಾಕ್ಕೊಡೋದು. ಅದಕ್ಕೆ ನೋಡಿ, ನಿಮಗೆ ಟ್ರಾನ್ಸ್ಪರೆಂಟಾಗಿ ಕಾಣ್ತಿದೆ. ಇಲ್ಲಿ 2-3 ಫೋಲ್ಡಿಂಗ್ ಇದೆ ಅಲ್ವಾ? ಈಗಾಗಲೇ ನಾನು ಚೆನ್ನಾಗಿ ಕಾಯಿಸಿ ಆಫ್ ಮಾಡ್ಕೊಂಡಿದ್ದೀನಿ. ಓಕೆ, ಅದು ಎಲ್ಲಿ ಟ್ರಾನ್ಸ್ಪರೆಂಟ್ ಇದೆ ಆ ಫೋಲ್ಡಿಂಗ್ನ ಇಡ್ತೀನಿ. ಫೈನ್. ಆ ಕಾವ್ಗೆ ಸ್ಟವ್ ಆಫ್ ಆಗಿದೆ, ಆನ್ ಆಗಿಲ್ಲ. ಓಕೆನಾ, ಜಸ್ಟ್ 2 to 3 ಮಿನಿಟ್ಸ್. ಸುಮಾರು 1 ಚಮಚದಷ್ಟು ನಾನಿಲ್ಲಿ ಹಾಲು ಹಾಕ್ಕೊಳ್ತಾ ಇದ್ದೀನಿ. ನನಗೆ ಪ್ಯಾಕ್ಗೆ ಎಷ್ಟು ಬೇಕೋ ಅಷ್ಟು ಹಾಲು ಹಾಕ್ಕೊಳ್ತೀನಿ. ಓಕೆನಾ, ಇವಾಗ ಇದನ್ನು ಬಿಸಿ ಇಡಬೇಕು ಹಾಲು ಸ್ವಲ್ಪ. ಇವಾಗ ಇದು ಮಾಡ್ಕೊಂಡಿದ್ವಲ್ಲ, ಈ ಸ್ಟೆಪ್ನ ಸ್ಕಿಪ್ ಮಾಡಬೇಡಿ, ಯಾಕೆ ಅಂತ ನಾನು ಹೇಳ್ತೀನಿ. ಇವಾಗ ಪೇಪರೆಲ್ಲ ಸ್ಮೆಲ್ ಬರ್ತಾ ಇದೆ ಕೇಸರಿ. ನೋಡಿ, ಆ ಬೌಲ್ನ ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. ಗೊತ್ತಾಯ್ತಲ್ಲ ಇವಾಗ ಯಾಕೆ ನಾನು ಬಿಸಿ ಮಾಡಿದೆ ಅಂತ. ಜಸ್ಟ್ ಈ ಬೌಲ್ನ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್. ನಾನು ಹಾಕಿದ ಸೆಕೆಂಡ್ಸ್ ಅಷ್ಟೇ, ನಾಟ್ ಇವನ್ ಸೆಕೆಂಡ್ಸ್. ಫೈನ್. ಸೊ ಬೇಕು ಅಂದರೆ ಕೇಳಿ, ಲಿಂಕ್ ಕೊಡ್ತೀನಿ. ನಾನು ಯಾವುದೂ ಪ್ರಮೋಷನ್ ಮಾಡ್ತಾ ಇಲ್ಲ, ಹೇಳಿದ್ದು ಚೆನ್ನಾಗಿದೆ ಬೈ ಮಾಡಿ ಅಂತ ಹೇಳ್ತೀವಿ ಅಷ್ಟೆ. ಸೊ ಇದು 2 ನಿಮಿಷ ಚೆನ್ನಾಗಿ ನೆನೆಲಿ. 2 ಸೆಕೆಂಡ್ಗೆ ಬಿಟ್ಬಿಟ್ಟಿದೆ ನೋಡಿ ಕಲರ್. ಒಂದು 2 ನಿಮಿಷ ನೆನೆಲಿ. ಈಗ ನಾನು ಅದಕ್ಕೆ ವನಶ್ರೀಯವರ ಕಸ್ತೂರಿ ಅರಿಶಿನ ಪ್ಯಾಚ್ ಟೆಸ್ಟ್ ಆಗಿರಬೇಕು. ಫೈನ್. ಆರೆಂಜ್ ಪೀಲ್ ಪೌಡರ್, ಆಯುರ್ವೇದ ಬ್ರ್ಯಾಂಡ್ ಅವ್ರದ್ದು, ಮುಲ್ತಾನಿ ಮಿಟ್ಟಿ. ಫೈನ್. ಇಷ್ಟು ಕಲಸಿ ಒಂದು ಪ್ಯಾಕ್ ರೆಡಿ ಮಾಡ್ಕೊಳ್ಬೇಕು. ಸಾಲಿಲ್ಲ ಅಂದರೆ ನಾನು ಸ್ವಲ್ಪ ಹಾಲು ಹಾಕ್ಕೊಳ್ಳಿ, ರೋಸ್ ವಾಟ್ರ್ ಏನೂ ಹಾಕ್ಕೊಳಕ್ಕೆ ಹೋಗ್ಬೇಡಿ. ಓಕೆ, ನನಗೆ ಸ್ವಲ್ಪ ಶಾರ್ಟೇಜ್ ಇದೆ, ಸೊ ನಾನು ಸ್ವಲ್ಪ ಹಾಲು ಹಾಕ್ಕೊಳ್ತೀನಿ. ಪ್ಲೇನ್ ಮಿಲ್ಕು. ಓಕೆನಾ, ರೋಸ್ ವಾಟ್ರ್ ಏನೂ ಮಿಕ್ಸ್ ಮಾಡಬೇಡಿ. ಇದು ಅದ್ಭುತವಾದ ಪ್ಯಾಕ್ ಇದು. ಈ 3 ಕಾಂಬಿನೇಷನು ಯಾವುದೋ ಕಸ್ತೂರಿ ಅರಿಶಿನ
ಮತ್ತು ಆರೆಂಜ್ ಪೀಲ್ ಪೌಡ್ರು ಮತ್ತು ಮುಲ್ತಾನಿ ಮಿಟ್ಟಿ. ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ. ಆಯಿಲ್ ಮಾಡಿದ್ದೆ ಅಲ್ವಾ ನಾನು, ನೋಡಿ ಬೌಲಲ್ಲಿ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ. ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿದ್ರಾ, ಇದು ಮತ್ತು ಆ ಪ್ಯಾಕ್ ಹೆಂಗಿದೆ ನೋಡಿ. ಕಲರ್ ನೋಡಿ, ಇನ್ನೂ ಎಷ್ಟು ಆಲ್ಮೋಸ್ಟ್ 10, 12, 15 hours ಆಗಿದೆ, ಅಂದರೂ ಕಲರ್ ನೋಡಿ ಎಷ್ಟು ಅದ್ಭುತವಾಗಿದೆ ಅಂತ. ಸೊ ಆರ್ಟಿಫಿಷಿಯಲ್ ಕಲರ್ಸ್ ಹಾಕಿದ್ರೆ ಮಾತ್ರ ಡೇಂಜರು. ಇಲ್ಲಿ ಯಾವುದೂ ಆರ್ಟಿಫಿಷಿಯಲ್ ಕಲರ್ ಇಲ್ಲ. ನೀವು ನೋಡಿದ್ದೀರ ವೀಡಿಯೋನಲ್ವಾ. ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ. ಇಲ್ಲಿ ಹಾಕಿ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಬೆಟರ್ ಗಾಜಿನ ಸ್ಟೀಲಲ್ಲಿ ಹಾಕಿಟ್ರೆ ಬೆಟರ್. ಓಕೆನಾ? ನೋಡಿ, ಈ ಥರ ಒಂದು ಡಬ್ಬಿಲಿ ಹಾಕಿಟ್ಕೊಂಡ್ಬಿಟ್ರೆ ಯಾವಾಗ ಬೇಕೋ ಅವಾಗ ಯೂಸ್ ಮಾಡಿ ಎಲ್ಲ. ಸೊ ಇವಾಗ ನಾನು ತೋರಿಸ್ದೆ ಒಂದು ಚಿಕ್ಕ ಡಬ್ಬಿಲಿ. ಆದಷ್ಟು ಗಾಜಿನಲ್ಲಿಡಿ, ಪ್ಲಾಸ್ಟಿಕಲ್ಲಿ ಬೇಡ, ಅಥವಾ ಸ್ಟೀಲಲ್ಲಿಡಿ. ಸೊ ಸ್ವಲ್ಪ ಬೌಲ್ಗೆ ಹಾಕ್ಕೊಂಡಿದೆ ನಮ್ಮ ಗೋಲ್ಡನ್ ಆಯಿಲ್. ಈಗ ಅದರಲ್ಲಿ ಮುಖಾನ ಒಂದು 2 ನಿಮಿಷ ಮಸಾಜ್ ಮಾಡ್ಕೊಳ್ತೀನಿ. ಎಷ್ಟು ಚೆನ್ನಾಗಿದೆ ಅರೋಮಾ ಅಂದರೆ, ಈ ಥರನೇ ಸ್ಮೆಲ್ಲು. ಬಬ್ಬ ರಾಶಿ ರಾಶಿ ತೆಂಗಿನಕಾಯಿ ಈ ಎಣ್ಣೆ ಎಲ್ಲ ಮಾಡೋ ಫ್ಯಾಕ್ಟ್ರಿಗೆ ಹೋದರೆ ಸ್ಮೆಲ್ ಬರುತ್ತೆ ನೋಡಿ, ಕೊಬ್ಬರಿದು, ಆ ಥರ ಬರ್ತಿದೆ. ನೀವು ಮಾಡಿಕೊಡಿ, ಆಮೇಲೆ ನನಗೆ ನೀವೇ ಕಮೆಂಟ್ ಹಾಕ್ತೀರ. ಮಸ್ಟ್ ಟ್ರೈ ಮಾಡಿಟ್ಕೊಳ್ಳಿ. ಜಸ್ಟ್ 2 minutes ಮಸಾಜ್ ಮಾಡ್ತೀನಿ, ಜಾಸ್ತಿ ಮಸಾಜ್ ಮಾಡೋಕ್ಕೆ ಹೋಗಲ್ಲ. ಆಮೇಲೆ ಪ್ಯಾಕು ಅಷ್ಟೇ ನೋಡಿ, ಗೋಲ್ಡನ್ ಪ್ಯಾಕ್ ಅಂತ, ಅದಕ್ಕೆ ಇದು ಸ್ವಲ್ಪ ಹಿಂಗೆ ಇರಬೇಕು. ಎಲ್ಲೂ ನೀರು ಏನೋ ಹಾಕೋಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್. ಓಕೆ, ಅಂಟ್ಕೊಳುತ್ತೆ. ಇದಕ್ಕೆ ನಾನು ಬಳಸಿರೋದು ಕಸ್ತೂರಿ ಅರಿಶಿನ. ಇಲ್ಲಿ ಹಾಕಿರೋ ಪ್ರತಿಯೊಂದು ಪ್ಯಾಚ್ ಟೆಸ್ಟ್ ಆಗಬೇಕು, ಪ್ರತಿಯೊಂದೂ. ಕಸ್ತೂರಿ ಅರಿಶಿನ, ಆರೆಂಜ್ ಪೀಲ್ ಪೌಡ್ರು, ಮುಲ್ತಾನಿ ಮಿಟ್ಟಿ, ಯಾವುದೇ ಪ್ರೊಸೀಜರ್ ಮಾಡೋಕ್ಕೆ ಮುಂಚೆ ಮುಖನ ವಾಶ್ ಮಾಡಿರಬೇಕು. ಇದು ನಿಮಗೆ ಡ್ರೈ ಆಗೋಕ್ಕೆ ಫೀಲ್ ಆಗುತ್ತೆ, ಅದಕ್ಕೆ ಮುಂಚೆ ತೆಗೆದುಬಿಡಿ. ಓಕೆ, 8 minutes. ಪಿಗ್ಮೆಂಟೇಷನ್ ಇರೋರು ಮಾಡ್ಕೊಳ್ಬೋದು, ಬಟ್ ಏನು ಅಂದರೆ ಆಯಿಲ್ ಯೂಸ್ ಮಾಡಬೇಕಾದ್ರೆ ಕಮ್ಮಿ ಯೂಸ್ ಮಾಡ್ಕೊಳ್ಳಿ. ಜಾಸ್ತಿ ಪ್ರೆಷರ್ ಕೊಟ್ಟು ಮಸಾಜ್ ಮಾಡಬೇಡಿ. ಇವೆರಡು ಕಂಡೀಷನ್ಸ್ ನೋಟ್ ಮಾಡ್ಕೊಳ್ಳಿ. ಆಮೇಲೆ ಇದು ಸ್ವಲ್ಪ ಕೋಲ್ಡ್ ಪ್ರೆಸ್ ಕೋಕೋನಟ್ ಆಯಿಲ್ ಮಸ್ಟ್. ಓಕೆ, ಆವಾಗಲೇ ವರ್ಕ್ ಆಗೋದು ನಿಮಗೆ. ಸೊ ಇದು ಸುಮಾರು ಒಂದು 8 ನಿಮಿಷ ಆಗಲಿ, ಆಮೇಲೆ ನಿಮ್ಮ ಜೊತೆ ಸೆಮಿ ಡ್ರೈ ಆಗಿದೆ. ನಾನು ಯೂಶಲಿ 8 ನಿಮಿಷ ಅಂತ ಹೇಳ್ತೀನಲ್ಲ, ಇದು ಸೆಮಿ ಡ್ರೈ ಆಗಿದೆ. ಕೈನ ನೋಡಿ, ಈ ಥರ ಮಸಾಜ್ ಮಾಡಿ ಮಾಡಿ ತೆಗಿಬೇಕು. ಫೈನ್. ನೋಡಿ, ಈ ಥರ ಡೈರೆಕ್ಟಾಗಿ ಒಟ್ಟಿಗೆ ತೆಗಿಬೇಡಿ ಪ್ಯಾಕ್ನ. ಈ ಥರ ಮಸಾಜ್ ಮಾಡಿಕೊಂಡು ನೀಟಾಗಿ ಕ್ಲಾರಿಟಿ ಆಫ್ ಸ್ಕಿನ್ ನಿಮಗೆ ಗೊತ್ತಾಗ್ತಿದೆ ಅಲ್ಲ. ಈಗ ನೋಡಿ, ನೀಟಾಗಿ ವೈಪ್ ಮಾಡ್ಕೊಂಡು.
ಆಮೇಲೆ ಸ್ಕಿನ್ನ ಟಚ್ ಮಾಡಿ ನೋಡಿ ಎಷ್ಟು ಸಾಫ್ಟ್ ಆಗುತ್ತೆ ಅಂದರೆ. ನೋಡಿ ಒಂದ್ಸಲ ವೈಪ್ ಮಾಡ್ಕೊಂಡ್ಬಿಡ್ತೀನಿ. ಗ್ಲೋ ನೋಡಿ ಯಾವ ರೀತಿ ಇದೆ ಅಂತ. ಸೊ ಅದ್ಭುತವಾದ ಗೋಲ್ಡನ್ ಆಯಿಲ್ ಆ್ಯಂಡ್ ದ ಗೋಲ್ಡನ್ ಪ್ಯಾಕ್ ಡೆಫಿನೆಟಾಗಿ ಟ್ರೈ ಮಾಡಿ. ಪಿಗ್ಮೆಂಟೇಷನ್ ಅವ್ರಿಗೆ ಹೇಳಿದ್ದೀನಿ, ಉಜ್ಬೇಡಿ, ಲೈಟ್ ಮಸಾಜ್ ಕೊಡಿ, ಪ್ಯಾಕ್ ಹಾಕ್ಕೊಳ್ಳಿ ಆಯಿತಾ. ಫಸ್ಟ್ ಟೈಮ್ ಅಪ್ಲೈ ಮಾಡಿದಾಗ ನಿಮ್ಗೇನು ಇರಿಟೇಷನ್ ಆಗಲಿ ಅಂದರೆ ವೀಕ್ಲಿ ಟ್ವೈಸ್ ಟ್ರೈ ಮಾಡಿ. ಫೈನ್. ಸೊ ಯಾರ್ಯಾರಿಗೆ ಬೆಸ್ಟ್ ಬೆಟರ್ ಆಗ್ತಿದೆ ಅಂತ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ. ಸುಮಾರು ಜನ ಹೇಮಾ ನಿಮ್ಮ ಫೋನ್ ನಂಬರ್ ಬೇಕು, ನಿಮ್ಮ ಕಾಂಟ್ಯಾಕ್ಟ್ ಬೇಕು ಅಂತೆಲ್ಲ ಕೇಳ್ತಿದ್ದಾರೆ. ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಲ್ಲಿ ಅದೆಲ್ಲ ಕೊಡೋಂಗಿಲ್ಲ ಫ್ರೆಂಡ್ಸ್. ಬಟ್ ಸುಮಾರು ಜನ ತುಂಬ ಇನ್ಸಿಸ್ಟ್ ಮಾಡ್ತಿದ್ದಾರೆ. ನಂದು ಯಾವುದು ಫೋನ್ ನಂಬರ್ ಎಲ್ಲ ಕೊಡೋಕ್ಕಾಗಲ್ಲ. ನಂದು ಇಮೇಲ್ ಇದೆ, ಬೇಕಂದರೆ ಹೇಳಿ ಇಮೇಲ್ ಅಡ್ರೆಸ್ ಕೊಡ್ತೀನಿ. ಆ್ಯಕ್ಚುಲಿ ಅದು ನನ್ನ ಮಗಂದು, ನಂದು ಅಂತ ಏನಿಲ್ಲ. ಸೊ ಅವ್ನು ಹ್ಯಾಂಡ್ಲ್ ಮಾಡ್ತಾನೆ. ಇಮೇಲ್ ಏನಾರು ಬಂದರೆ ಅವ್ನು ನೋಡ್ತಾನೆ. ಇಫ್ ದ ಕಮೆಂಟ್ ಇಸ್ ಏನಂತೀವಿ, ನಿಮಗೆ ಗೊತ್ತು ಸೋಷಿಯಲ್ ಮೀಡಿಯಲ್ಲಿ ಆ ಥರ ಕಮೆಂಟ್ಸ್ ಇರುತ್ತೆ. ಆ ಥರ ಕಮೆಂಟ್ಸ್ ಇದ್ದರೆ ನಾನು ಡೆಫಿನೆಟಾಗಿ ರಿಪ್ಲೈ ಕೊಡೋಲ್ಲ. ಎನಿಥಿಂಗ್ ರಿಲೇಟೆಡ್ ಟು ದ ವೀಡಿಯೋ, ಸ್ಕಿನ್ ಪ್ರಾಡಕ್ಟ್ಸು ಏನಾದ್ರು ಬೇಕಿತ್ತು ಅಂದರೆ ನನಗೆ ಬೇಕಿದ್ದರೆ ಹೇಳಿ, ಇಮೇಲ್ ಅಡ್ರೆಸ್ ಕೊಡ್ತೀನಿ. ಯಾರಿಗೆ ಬೇಕೋ ಹೇಳಿ ಅವ್ರಿಗೆ ಕೊಡ್ತೀನಿ. ಓಕೆ. ಸುಮಾರು ಜನ ಕೇಳ್ತಾರೆ ಫೋನ್ ನಂಬರ್ ಕೊಡಿ. ಆ್ಯಕ್ಚುಲಿ ಫೋನ್ ನಂಬರ್ ಕೊಡೋಕ್ಕಾಗಲ್ಲ. ಏನು ಗೊತ್ತಾ, ನಾವು ಸೋಷಿಯಲ್ ಮೀಡಿಯಲ್ಲಿ ಇರೋದ್ರಿಂದ ನಮ್ಮದು ಫ್ಯಾಮ್ಲಿ ಗೊತ್ತಲ್ಲ, ನಿಮಗೆಲ್ಲ ಗೊತ್ತಿರುತ್ತೆ, ಫ್ಯಾಮ್ಲಿ, ಹಸ್ಬೆಂಡು, ಮಕ್ಕಳು ಅಂತೆಲ್ಲ. ಸೊ ಆದಷ್ಟು ಪ್ರೈವಸಿನ ಎಕ್ಸ್ಪೆಕ್ಟ್ ಮಾಡ್ತಾರೆ ನಮ್ಮ ಫ್ಯಾಮ್ಲಿಲೆಲ್ಲ, ನಮ್ಮ ಹಸ್ಬೆಂಡ್ ಎಲ್ಲ. ಸೊ ಅದಕ್ಕೋಸ್ಕರನೇ ತುಂಬ ಜನ ಇನ್ಸಿಸ್ಟ್ ಮಾಡ್ತಿದ್ದಾರೆ ಲೇಡೀಸ್ ಅನ್ನೋದಕ್ಕೆ. ಇಮೇಲ್ ಯಾರಿಗೆ ಬೇಕೋ ಹೇಳಿ ಅವ್ರಿಗೆ ಮಾತ್ರ ಇಮೇಲ್ ಅಡ್ರೆಸ್ ಕೊಡ್ತೀನಿ. ಅದು ನನ್ನ ಮಗಂದು, ನಂದು ಅಲ್ಲ ಇಮೇಲ್ ಅಡ್ರೆಸ್ಸು. ಸೊ ನಾನೇನಿದ್ರು ಕಮೆಂಟ್ಸ್ಗೆ ರಿಪ್ಲೈ ಮಾಡೋದು ಅಷ್ಟೇ ನನ್ನ ಕೆಲಸ. ಸೊ ಯಾವ ಇನ್ಸ್ಟಾನೂ ಇಲ್ಲ, ಯಾವ ಫೇಸ್ಬುಕ್ಕು ಇಲ್ಲ ನಂದು. ಸೊ ಏನಾದಿತ್ತು ಅಂದರೆ ಇಮೇಲಲ್ಲಿ ನನ್ನ ಮಗ ಹೇಳ್ತಾನಲ್ಲ, ಅವ್ನು ಡೆಫಿನೆಟಾಗಿ ನಿಮ್ಗೆ ರಿಪ್ಲೈ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಏನನ್ನಿಸ್ತು ಇವತ್ತಿನ ವೀಡಿಯೋ ಬಗ್ಗೆ ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿ ದಯವಿಟ್ಟು 3 ಡಾಟ್ಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೋಗಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.